ವಿಡಿಯೋನ ನೀವು ನೋಡ್ತಾ ಹೋದ ಹಾಗೆ ಇಲ್ಲಿರುವ ಜಾಗಗಳನ್ನು ನೀವು ಯಾವುದೋ ಸಿನಿಮಾದ ಹಾಡುಗಳಲ್ಲಿ ಯಾವುದೋ ಸಿನಿಮಾದ ದೃಶ್ಯದಲ್ಲಿ ನೋಡಿರುವ ಹಾಗೆ ನಿಮಗೆ ಅನಿಸುತ್ತದೆ. ಹೌದು, ಈ ಜಾಗ ನೂರಾರು ಕನ್ನಡ, ತೆಲುಗು, ತಮಿಳು, ಹಿಂದಿ ಚಿತ್ರಗಳಲ್ಲಿ ನೀವು ಕಂಡಿರಬಹುದು. ನಿಜ ಹೇಳಬೇಕೆಂದರೆ ರಜನಿಕಾಂತ್ ಅವರ ಪ್ರತಿಯೊಂದು ಸಿನಿಮಾದಲ್ಲಿ ಇಲ್ಲಿ ಖಾಯಂ ಆಗಿ ಶೂಟಿಂಗ್ ಮಾಡುತ್ತಾನೆ ಇರುತ್ತಾರೆ. ಇದಕ್ಕೆ ಕಾರಣ ಇಲ್ಲಿ ಶೂಟಿಂಗ್ ಮಾಡಿದ್ರೆ ಅವರ ಚಿತ್ರ ಸೂಪರ್ ಹಿಟ್ ಆಗುತ್ತದೆ ಅನ್ನುವ ಒಂದು ಮನಸ್ಥಿತಿ ಅವರಲ್ಲಿದೆ. ಹಾಗೆಯೇ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಶ್, ಸುದೀಪ್, ಯಶ್, ದರ್ಶನ್ ಅವರ ಚಿತ್ರಗಳಲ್ಲಿಯೂ ಕೂಡ ಈ ಅದ್ಭುತ ಜಾಗದಲ್ಲಿ ಚಿತ್ರೀಕರಣ ಮಾಡಲಾಗಿದೆ. ಹೌದು ಸ್ನೇಹಿತರೆ, ಅದುವೇ ಮಂಡ್ಯ ಜಿಲ್ಲೆಯ ಮೇಲುಕೋಟೆ. ಮೇಲುಕೋಟೆ ಈ ಸ್ಥಳ ಅದೆಷ್ಟು ಜನಪ್ರಿಯ ಅಂದರೆ ಇದರ ಬಗ್ಗೆ ಲೆಕ್ಕವಿಲ್ಲದಷ್ಟು ಹಾಡುಗಳು ಸಿನಿಮಾದಲ್ಲಿ ಮೂಡಿ ಬಂದಿವೆ. ಮೈಸೂರಿನಿಂದ ಸುಮಾರು 50 ಕಿಲೋಮೀಟರ್ ಹಾಗೂ ಬೆಂಗಳೂರಿನಿಂದ ಸುಮಾರು 133 ಕಿಲೋಮೀಟರ್ ದೂರದಲ್ಲಿರುವ ಮೇಲುಕೋಟೆ ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಒಂದು ಐತಿಹಾಸಿಕ ಪಟ್ಟಣ. ಮೇಲುಕೋಟೆ ಕಾವೇರಿ ಕಣಿವೆಯ ಮೇಲಿರುವ ಯಾದವಗಿರಿ ಅಥವಾ ಯದುಗಿರಿ ಎಂದು ಕರೆಯಲ್ಪಡುವ ಕಲ್ಲಿನ ಬೆಟ್ಟಗಳ ಮೇಲಿದೆ. ಈ ಪಟ್ಟಣವು 2 ಪದದಿಂದ ಈ ಹೆಸರನ್ನ ಪಡೆದುಕೊಂಡಿದೆ. ಮೇಲು ಅಂದರೆ ಮೇಲ್ಭಾಗ, ಕೋಟೆ ಅಂದರೆ ಕೋಟೆ. ಇತಿಹಾಸದ ಪ್ರಕಾರ ಮಹಾನ್ ವೈಷ್ಣವ ಸಂತ ಶ್ರೀ ರಾಮಾನುಜಾಚಾರ್ಯರು ಕ್ರಿಸ್ತ 12ನೇ ಶತಮಾನದಲ್ಲಿ ಸುಮಾರು 14 ವರ್ಷಗಳ ಕಾಲ ಇಲ್ಲಿ ವಾಸವಾಗಿದ್ದರು. ಆದ್ದರಿಂದ ಇದು ಬ್ರಾಹ್ಮಣರ ಶ್ರೀ ವೈಷ್ಣವ ಪಂಥದ ಪ್ರಮುಖ ಕೇಂದ್ರವಾಗಿದೆ. ಈ ಪಟ್ಟಣದಲ್ಲಿ 2 ಜನಪ್ರಿಯ ದೇವಾಲಯಗಳಿವೆ. ಒಂದು ಚಲುವನಾರಾಯಣ ಸ್ವಾಮಿ ದೇವಸ್ಥಾನ, ಇನ್ನೊಂದು ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ. ಶ್ರೀ ರಾಮಾನುಜಾಚಾರ್ಯರು ಈ ಸ್ಥಳಕ್ಕೆ ಬರುವ ಮೊದಲೇ ಇಲ್ಲಿ ದೇವಾಲಯಗಳ ಅಸ್ತಿತ್ವ ಇತ್ತು. ಮುಖ್ಯ ದೇವಾಲಯವನ್ನು ಇಲ್ಲಿ ತಿರುನಾರಾಯಣ ಅಥವಾ ಚಲುವರಾಯ ಎಂದು ಕರೆಯಲ್ಪಡುವ ವಿಷ್ಣುವಿಗೆ ಸಮರ್ಪಿತವಾದ ಅತ್ಯಂತ ಪುರಾತನವಾದಂತಹ ದೇವಸ್ಥಾನ ಇದೆ. ಪುರಾಣಗಳ ಉಲ್ಲೇಖದ ಪ್ರಕಾರ ವಿಷ್ಣುವಿನ ಶೇಷನಾಗ ಮೇಲುಕೋಟೆಯ ಭೂಮಿಯ ಗರ್ಭದಲ್ಲಿ ಈಗಲೂ ಅಡಗಿದೆ ಎಂದು ನಂಬಲಾಗಿದೆ. ಆಗಾಗ ಚಲುವನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಹಾವುಗಳ ಸಂಚಲನ ಕೂಡ ಇರುತ್ತದೆ ಎನ್ನುವ ಮಾಹಿತಿ ಇಲ್ಲಿನ ಅರ್ಚಕರು ಕೊಡುತ್ತಾರೆ. ಹಾಗೆಯೇ ಈ ಒಂದು ಜಾಗದಿಂದಲೇ ವಿಷ್ಣು ಕೂಡ ಪಾತಾಳ ಲೋಕಕ್ಕೆ ಭೇಟಿ ಕೊಡುತ್ತಿದ್ದಾನೆ ಎನ್ನುವ ಉಲ್ಲೇಖ ಕೂಡ ಇದೆ. ದೇವತೆಯ ಉತ್ಸವ ಮೂರ್ತಿ ಅಥವಾ ಮೆರವಣಿಗೆ ವಿಗ್ರಹವನ್ನು ಇಲ್ಲಿ ಚಲುವ ಪಿಲ್ಲೆರಾಯ ಎಂದು ಕರೆಯಲಾಗುತ್ತದೆ. ಇದರ ಮೂಲ ಹೆಸರು ರಾಮಪ್ರಿಯ. ಮೊಘಲರು ಈ ಸ್ಥಳವನ್ನು ಆಕ್ರಮಿಸಿದಾಗ ಈ ಉತ್ಸವ ಮೂರ್ತಿ ಕಳೆದು ಹೋಗಿತ್ತು. ನಂತರ ಇದನ್ನು ಮೊಹಮ್ಮದ್ ಶಾ ಅವರ ಪುತ್ರಿ ಬೇಬಿ ನಾಚಿಯಾರಿಂದ ರಾಮಾನುಜಾಚಾರ್ಯರು ವಶಪಡಿಸಿಕೊಂಡಿದ್ದರು. ಚಲುವನಾರಾಯಣ ಸ್ವಾಮಿ ದೇವಸ್ಥಾನವು ಮೈಸೂರು ರಾಜಮನೆತನದ ಆಶ್ರಯದಲ್ಲಿದ್ದು ಒಡೆಯರು ಸ್ವಾಮಿಗೆ ಅಮೂಲ್ಯವಾದ ಆಭರಣಗಳನ್ನು ಹಾಕಿದ್ದಾರೆ. ಕೃಷ್ಣರಾಜ ಮುಡಿ ಮತ್ತು ವೈರಮುಡಿ ಅಥವಾ ವಜ್ರ ಮುಕುಟ ಎಂದು ಕರೆಯಲ್ಪಡುವ 2 ಸುಂದರವಾದ ಕಿರೀಟಗಳನ್ನು ಒಡೆಯರು ಭಗವಂತನಿಗೆ ಉಡುಗೊರೆಯಾಗಿ ಇಲ್ಲಿ ನೀಡಿದ್ದಾರೆ. ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳಲ್ಲಿ ನಡೆಯುವ ವೈರಮುಡಿ ಉತ್ಸವವು ಶ್ರೀ ಚಲುವನಾರಾಯಣ ಸ್ವಾಮಿ ದೇವಾಲಯದ ಮುಖ್ಯ ಹಬ್ಬವಾಗಿದ್ದು ಇಲ್ಲಿ ಕನಿಷ್ಠ ಪಕ್ಷ 5 ರಿಂದ 6 ಲಕ್ಷ ಜನ ಈ ಸಮಯದಲ್ಲಿ ಭಾಗವಹಿಸುತ್ತಾರೆ. ಯೋಗ ನರಸಿಂಹ ಸ್ವಾಮಿ ದೇವಾಲಯ. ಯೋಗ ನರಸಿಂಹ ಸ್ವಾಮಿ ದೇವಾಲಯವು ಮೇಲುಕೋಟೆಯ ಮತ್ತೊಂದು ಪ್ರಮುಖ ದೇವಾಲಯವಾಗಿದ್ದು ಇದನ್ನು ನರಸಿಂಹಸ್ವಾಮಿಗೆ ಅರ್ಪಿಸಲಾಗಿದೆ. ಬೆಟ್ಟದ ಮೇಲಿರುವ ಈ ದೇವಾಲಯದಿಂದ ಮೇಲುಕೋಟೆಯನ್ನ ನೀವು ಕಣ್ತುಂಬಿ ಕಾಣಬಹುದು. ಮುಖ್ಯ ದೇವರು ಇಲ್ಲಿ ಯೋಗ ಪಟ್ಟದೊಂದಿಗೆ ಕುಳಿತಿರುವ ಭಂಗಿಯಲ್ಲಿದೆ. ಈ ದೇವಾಲಯದಲ್ಲಿ ಪ್ರಹ್ಲಾದನು ಭಗವಾನ್ ಯೋಗ ನರಸಿಂಹನ ವಿಗ್ರಹವನ್ನು ಇಲ್ಲಿ ಸ್ಥಾಪಿಸಿದ್ದರು ಎಂದು ನಂಬಿಕೆ ಇದೆ. ನರಸಿಂಹನ ಆರಾಧನೆಗೆ ಮೀಸಲಾಗಿರುವ ಪವಿತ್ರ 7 ಕೇಂದ್ರಗಳಲ್ಲಿ ಈ ದೇವಾಲಯ ಅತ್ಯಂತ ಪವಿತ್ರ ಎಂದು ಪರಿಗಣಿಸಲಾಗಿದೆ. 1853ರ ಹಿಂದಿನ ಕಾಲದ ಈ ದೇವಾಲಯದಲ್ಲಿ ಒಳಗಡೆ ಸಂಸ್ಕೃತ ಪಾಠಶಾಲೆವಿದೆ. ತಪ್ಪಲಿನಿಂದ ಈ ದೇವಾಲಯವನ್ನು ತಲುಪಲು ಸುಮಾರು 400 ಮೆಟ್ಟಿಲುಗಳನ್ನು ಹತ್ತಬೇಕು. ಯೋಗ ನರಸಿಂಹ ದೇವಾಲಯದ ಸಮಯ ಬೆಳಿಗ್ಗೆ 9:30 ರಿಂದ 1:30 ಮತ್ತು ಸಂಜೆ 5:30 ರಾತ್ರಿ 8 ಗಂಟೆವರೆಗೂ ತೆಗೆಯಲಾಗಿರುತ್ತದೆ. ಪಟ್ಟಣದಲ್ಲಿ 3 ಕೊಳಗಳಿವೆ. 2 ತಪ್ಪಲಿನಲ್ಲಿ ಮತ್ತು ಇನ್ನೊಂದು ಬೆಟ್ಟದ ಮೇಲಿದೆ. ಇವುಗಳಲ್ಲಿ ಚಲುವನಾರಾಯಣ ಸ್ವಾಮಿ ದೇವಾಲಯ ಬಳಿ ಇರುವ ಕಲ್ಯಾಣಿ ಕೊಳವು ಅತ್ಯಂತ ದೊಡ್ಡದಾಗಿದ್ದು ಸುಂದರವಾಗಿ ಕೆತ್ತಿದ ಕಂಬದ ಮಂಟಪಗಳಿಂದ ಆವೃತವಾಗಿದೆ.
ಚಲುವನಾರಾಯಣ ಸ್ವಾಮಿ ದೇವಸ್ಥಾನದಿಂದ ಸುಮಾರು 300 ಮೀಟರ್ ದೂರದಲ್ಲಿರುವ ರಾಯರ ಗೋಪುರ ಒಂದು ಆಸಕ್ತಿದಾಯಕ ಸ್ಥಳವಾಗಿದ್ದು ಇದು ನೆಚ್ಚಿನ ಶೂಟಿಂಗ್ ತಾಣವಾಗಿದೆ. ಗೋಪಾಲರಾಯ ಪ್ರವೇಶ ದ್ವಾರ ಎಂದು ಕರೆಯಲ್ಪಡುವ ರಾಯ ಗೋಪುರ ಮೇಲುಕೋಟೆ ಬೆಟ್ಟದ ಅಪೂರ್ಣ ರಚನೆಯಾಗಿದೆ. ಇಲ್ಲಿಯೂ ಕೂಡ ಯಾವಾಗಲೂ ಸಿನಿಮಾ ಶೂಟಿಂಗ್ ನಡೆಯುತ್ತಾನೆ ಇರುತ್ತದೆ ಹಾಗೂ ಅದನ್ನ ನೀವು ಹಲವಾರು ಸಿನಿಮಾಗಳಲ್ಲಿಯೂ ಕೂಡ ಕಂಡಿರುತ್ತೀರಾ. ಇದು 4 ಎತ್ತರದ ಸ್ತಂಭವನ್ನು ಹೊಂದಿದ್ದು ಮಾಮಲ್ಲಾಪುರಂ ರಾಜಗೋಪುರಂಗೆ ಹೋಲುತ್ತದೆ. ಈ ದೇವಾಲಯದ ಪ್ರವೇಶದ್ವಾರವನ್ನು ಹೊಯ್ಸಳ ರಾಜ ವಿಷ್ಣುವರ್ಧನ ನಿರ್ಮಿಸಿದ್ದನು. ಒಂದೇ ರಾತ್ರಿಯಲ್ಲಿ ಈ ಒಂದು ಪ್ರವೇಶದ್ವಾರವನ್ನ ನಿರ್ಮಾಣ ಮಾಡಲಾಗಿತ್ತು ಎನ್ನುವ ನಂಬಿಕೆ ಇದೆ. ಇದು ಬೆಟ್ಟದ ಮೇಲಿರುವ ಒಂದು ತಾಣವಾಗಿದ್ದು ಪವಿತ್ರ ಗ್ರಂಥ ರಾಮಾಯಣದಲ್ಲಿ ಬರುವ ಘಟನೆಯೊಂದಿಗೆ ನೇರವಾದ ಸಂಪರ್ಕವನ್ನು ಕೂಡ ಹೊಂದಿದೆ. ಧನುಷ್ಕೋಟಿಯನ್ನ ಇಲ್ಲಿನ ಸ್ಥಳೀಯರು ಅತ್ಯಂತ ಪವಿತ್ರ ಎಂದು ಭಾವಿಸುತ್ತಾರೆ. ಏಕೆಂದರೆ ರಾಮನು ತನ್ನ ಪ್ರೀತಿಯ ಹೆಂಡತಿ ಸೀತಾಳ ಬಾಯಾರಿಕೆಯನ್ನು ನೀಗಿಸಲು ನೀರಿನ ಬುಗ್ಗೆ ಸೃಷ್ಟಿಸಲು ತನ್ನ ಬಾಣದಿಂದ ಭೂಮಿಗೆ ಹೊಡೆದಾಗ ಇಲ್ಲಿ ನೀರಿನ ಬುಗ್ಗೆ ಹೊರಬಂದಿತ್ತಂತೆ. ಮೇಲುಕೋಟೆ ದೇವಾಲಯದ ವನ್ಯಜೀವಿ ಅಭಯಾರಣ್ಯವು 50 ಚದುರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿದ್ದು ಅಪರೂಪದ ಮತ್ತು ಅಳಿವಿನಂಚಿಲಿರುವ ಬ್ಲಾಕ್ ಬಕ್ ಮತ್ತು ಬೂದು ತೋಳಗಳಿಗೆ ಇದು ಆವಾಸ ಸ್ಥಾನವಾಗಿದೆ. ಕಡಿದಾದ ಬಂಡೆಗಳು ಮತ್ತು ಉದ್ದವಾದ ಹಸಿರು ಮರಗಳು ಈ ಪ್ರದೇಶದ ಸೌಂದರ್ಯವನ್ನು ಹೆಚ್ಚಿಸುವೆ. ಈ ಅಭಯಾರಣ್ಯದಲ್ಲಿ ಸುಂದರವಾದ ಚಿಟ್ಟೆಗಳು ಮತ್ತು ಪಕ್ಷಿಗಳನ್ನು ಸೆರೆ ಹಿಡಿಯಲು ಛಾಯಾಗ್ರಾಹಕರಿಗೆ ಸಾಕಷ್ಟು ಅವಕಾಶಗಳಿವೆ. ಅಂದ ಹಾಗೆ ಮೇಲುಕೋಟೆ ತನ್ನ ಅತ್ಯಂತ ಜನಪ್ರಿಯ ತಿನಿಸು ಪುಳಿಯೋಗರೆಗೆ ಹೆಸರುವಾಸಿಯಾಗಿದೆ. ಈ ಖಾದ್ಯವು ರುಚಿಕರವಾಗಿದ್ದು ದೇವತೆಗಳಿಗೆ ನೈವೇದ್ಯದಲ್ಲೂ ಕೂಡ ಅರ್ಪಿಸಲಾಗುತ್ತದೆ. ಅಕ್ಕ ತಂಗಿಯರ ಕೊಳ ಅಥವಾ ಪುಷ್ಕರಣಿ. 1000 ವರ್ಷಗಳ ಹಿಂದೆ ಇಲ್ಲಿ ಚಲುವರಸ ಎಂಬ ಚೋಳ ರಾಜನಿದ್ದ. ಅವನಿಗೆ 2 ಪತ್ನಿಯರಿದ್ದರು. ಅವರು ಅಕ್ಕ ತಂಗಿಯರಾಗಿದ್ದರು. ಒಂದು ದಿನ ರಾಜ 2 ಪತ್ನಿಯರಿಗೂ ಒಂದಷ್ಟು ದುಡ್ಡು ಕೊಟ್ಟು ಲೋಕ ಮೆಚ್ಚುವ ಕೆಲಸ ಮಾಡಿಸಿರಿ ಎಂದನಂತೆ. ಅಕ್ಕ ತಂಗಿಯರಿಬ್ಬರು ಕೊಳ ಕಟ್ಟಿಸಲು ಮುಂದಾಗುತ್ತಾರೆ. ಇದೇ ಕಾರಣ ಜಕಣಾಚಾರಿಯನ್ನ ಕರೆಸುತ್ತಾರೆ. ಅಕ್ಕ ಕೆಲಸಗಾರರನ್ನು ಚೆನ್ನಾಗಿ ನೋಡಿಕೊಳ್ಳುವುದಿಲ್ಲ, ದೇವರ ಸೇವೆಯನ್ನು ಸರಿಯಾಗಿ ಮಾಡುವುದಿಲ್ಲ. ಹೀಗಾಗಿ ಸ್ವಾಮಿಗೆ ಕೋಪ ಬರುತ್ತದೆ. ಅಕ್ಕ ಕಟ್ಟಿಸಿದ ಕೊಳದ ನೀರು ಕಪ್ಪಾಗುತ್ತದೆ ಹಾಗೂ ಅಶುದ್ಧವಾಗುತ್ತದೆ. ಆದರೆ ತಂಗಿ ಶ್ರದ್ಧಾಭಕ್ತಿಯಿಂದ ಸ್ವಾಮಿಯನ್ನು ಪೂಜಿಸಿ ಕೊಳವನ್ನ ಕಟ್ಟಿಸುತ್ತಾಳೆ. ಕೆಲಸಗಾರನು ಕೂಡ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ. ಇದೇ ಕಾರಣ ಈ ಕೊಳದ ನೀರು ಅತ್ಯಂತ ಶುದ್ಧ ಹಾಗೂ ಪವಿತ್ರವಾಗಿದೆ. ಇದೇ ಕಾರಣ ಈ ಕೊಳದ ನೀರನ್ನು ತೀರ್ಥ ಪೂಜೆಗೆ ಬಳಸಲಾಗುತ್ತದೆ. ಆಮೇಲೆ ಅಕ್ಕನಿಗೆ ಪಶ್ಚಾತ್ತಾಪವಾಗಿ ಸ್ವಾಮಿಯನ್ನು ಬೇಡಿಕೊಂಡಾಗ ಆಗ ಅಕ್ಕನ ಕೊಳದ ನೀರನ್ನು ಕೂಡ ದೇವಸ್ಥಾನಕ್ಕೆ ಸಂಬಂಧಿಸಿದ ಇತರೆ ಕೆಲಸಕ್ಕೆ ಬಳಸಲಾಗುತ್ತದೆ. ಅಂದರೆ ಬಟ್ಟೆ ಬರಿಯನ್ನು ತೊಳೆಯಲು ಇಲ್ಲಿ ಉಪಯೋಗಿಸಲಾಗುತ್ತದೆ. ಈ ಮೂಲಕ ಆಕೆಯ ಪಾಪವು ಕೂಡ ಪರಿಹಾರವಾಗುತ್ತದೆಯಂತೆ. ಸ್ನೇಹಿತರೆ, ನೋಡಿದಿರಾ ಮೇಲುಕೋಟೆಗೆ ಹೋದಾಗ ನೀವು ಯಾವೆಲ್ಲ ಜನಪ್ರಿಯ ತಾಣಗಳನ್ನ ನೋಡಬಹುದೆಂದು. ಮುಂದಿನ ಬಾರಿ ಮೈಸೂರು, ಮಂಡ್ಯ ಈ ಕಡೆಗೆ ಹೋದಾಗ ದಯವಿಟ್ಟು ಒಮ್ಮೆ ನೀವು ಮೇಲುಕೋಟೆಗೆ ಭೇಟಿ ಕೊಟ್ಟು ಅಲ್ಲಿರುವ ಅದ್ಭುತ ಸ್ಥಾನಗಳಿಗೆ ಭೇಟಿ ಕೊಟ್ಟು ನೀವು ಕೂಡ ಪುನೀತರಾಗಬಹುದು. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ಚಲುವನಾರಾಯಣ ಸ್ವಾಮಿ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.